ದೆಹಲಿಯಲ್ಲಿಯೇ ಮುಂದುವರೆದಿದೆ ಎರಡನೇ ಸುತ್ತಿನ ಸಂಪುಟ ಕಸರತ್ತು. ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಶಾಸಕರು ಹೈಕಮಾಂಡ್ ನಾಯಕರ ಭೇಟಿ ಮಾಡಲಿರುವಂತಹ ಡಿಕೆ ಶಿವಕುಮಾರ್ ಆದರೆ ಎಐಸಿಸಿ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಂತಹ ವರಿಷ್ಠರು ಇವತ್ತು ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ರನ್ನ ಭೇಟಿ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಸಚಿವ ಸ್ಥಾನಕ್ಕೆ ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಸದ್ಯ 20ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಸಿಎಂ ಡಿಕೆಶಿ ಸಚಿವ ಸಂಪುಟದ ಬಗ್ಗೆ ಎಐಸಿಸಿ ಜೊತೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಇವತ್ತು ಅಶೋಕ್ ಪಟ್ಟಣ ನೇತೃತ್ವದ ಟೀಮ್ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ನೋಡಿ, ಒಂದ್ ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಹಿರಿಯ ನಾಯಕ ಕೃಷ್ಣ ಬೈರೇಗೌಡರು ಕೂಡ ಅಲ್ಲೇ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರಾಜ್ಯದ ಪ್ರಮುಖ ನಾಯಕರು ಮತ್ತು ಶಾಸಕರು ಸದ್ಯಕ್ಕೆ ದೆಹಲಿಯಲ್ಲೇ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಂತ್ರಿ ಭಾಗ್ಯ ನಮಗೆ ಒಲಿದು ಬರಲಿ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಠಿಕಾಣಿ ಹಾಕೊಂಡು ಕಾಯ್ತಾ ಕೂತಿದ್ದಾರೆ, ಯಾವಾಗ ಘೋಷಣೆ ಮಾಡ್ತಾರೆ ಹೈಕಮಾಂಡ್ನ ನಾಯಕರು ಅಂತ ಹೇಳಿದೆ. ಸೊ ಹಾಗಾಗಿ ಇದೀಗ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಈ ಒಂದು ಭೇಟಿ. ದೆಹಲಿಗೆ ಹೋಗಿರುವಂತಹ ಶಾಸಕರ ಏಕೈಕ ಅಜೆಂಡಾ ಅಂತಂದರೆ ಅದು ಒಂದೇ, ಸಚಿವ ಸ್ಥಾನ. ಆದರೆ ಕಳೆದ 2 ದಿನಗಳಿಂದ ಎಐಸಿಸಿ ವರಿಷ್ಠರು ಸರಣಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿಕೊಂಡು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ರಾಜ್ಯದ ನಾಯಕರಿಗೆ ತಕ್ಷಣಕ್ಕೆ ಸಿಗಬೇಕಾದಂತಹ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಇವತ್ತಾದರೂ ಭೇಟಿ ಆಗ್ತಾರಾ ನಾಯಕರನ್ನು ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂಥೇಳಿ. ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅವರನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಸೊ ಈ ಸಂದರ್ಭದಲ್ಲಿ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಮತ್ತು ಖಾತೆ ಹಂಚಿಕೆ ಬಗ್ಗೆ ಫೈನಲ್ ರೌಂಡ್ ಮಾತುಕತೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಕ್ಯಾಬಿನೆಟ್ನಲ್ಲಿ ಇನ್ನುಳಿದಿರುವಂತಹ ಸಚಿವ ಸ್ಥಾನಗಳನ್ನು ಗಿಟ್ಟಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನಗಳಾಗ್ತಾ ಇದೆ. ನೋಡಿ, 20ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಕಣ್ಣು ಇದೆ. ಸದ್ಯಕ್ಕೆ ಕ್ಯಾಬಿನೆಟ್ನಲ್ಲಿ ಇನ್ನುಳಿದಿರುವಂತಹ ಸಚಿವ ಸ್ಥಾನಗಳನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಬರೋಬ್ಬರಿ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಯ ಕರ್ನಾಟಕ ಭವನದಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಪ್ರಭಾವಿ ನಾಯಕರ ಮುಖಾಂತರ ಲಾಬಿಯನ್ನ ಕೂಡ ನಡೆಸ್ಕೊಳ್ತಾ ಬಂದಿದ್ದಾರೆ. ಜಾತಿ ಲೆಕ್ಕಾಚಾರ, ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳೋದು ಈಗ ಸಿಎಂ ಡಿಕೆ ಶಿವಕುಮಾರ್ಗೆ ಅತಿ ದೊಡ್ಡ ಸವಾಲಾಗಿಯೂ ಕೂಡ ಇದೆ. ಕೊನೆಗೂ ಹೈಕಮಾಂಡ್ ಯಾರಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಡುತ್ತೆ, ಯಾರಿಗೆ ಸಚಿವ ಪಟ್ಟ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇವತ್ತು ಎಷ್ಟು ಗಂಟೆಗೆ ಮೀಟಿಂಗ್ ನಡೆಯುತ್ತೆ, ಎಷ್ಟು ಗಂಟೆಗೆ ಸಮಯ ನಿಗದಿಯಾಗಿದೆ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಎಷ್ಟರ ಮಟ್ಟಿಗಿದೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಹನುಮಂತರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ದೆಹಲಿಯಿಂದ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನು? ಇವತ್ತಾದರೂ ದೆಹಲಿಯ ನಾಯಕರನ್ನ ಭೇಟಿಯಾಗೋದಕ್ಕೆ ಸಮಯಾವಕಾಶ ನಿಗದಿಯಾಗಿದೆಯಾ ಅಂತ ಹೇಳಿ. ಎಸ್ ರಮ್ಯಾ, ಏನು ದೆಹಲಿಯಲ್ಲಿ ರಾಜ್ಯ ಶಾಸಕರು ಏನು ಬೀಡು ಬಿಟ್ಟಿದ್ದಾರೆ, ಏನು ಸಚಿವ ಸಂಪುಟ ಸರ್ಕಸ್ಗಾಗಿ 20 ಸ್ಥಾನ ಉಳಿದಿರ್ತಕ್ಕಂಥ 20 ಸ್ಥಾನಗಳಿಗೆ ಸಾಕಷ್ಟು ಶಾಸಕರು ಈಗ ಲಾಬಿಯನ್ನು ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ ಏನು ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಅಲ್ಲಿ ಬೀಡು ಬಿಟ್ಟಿದ್ದು ತಮ್ಮ ಸಚಿವ ಸ್ಥಾನಕ್ಕೆ ಸಾಕಷ್ಟು ಲಾಬಿಯನ್ನು ನಡೆಸುತ್ತಿದ್ದಾರೆ. ಈಗಾಗಲೇ ಕೃಷ್ಣ ಬೈರೇಗೌಡ ಸೇರಿದಂತೆ ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ ಸೇರಿದಂತೆ ಸಾಕಷ್ಟು ಹಲವು ಯುವ ನಾಯಕರನ್ನು ಒಳಗೊಂಡಂತೆ ತಮ್ಮ ಟೀಮ್ ಆಗಿ 5 ಬಣದ 6 ಜನ ಏನು ಟೀಮನ್ನು ಒಳಗೊಂಡಂತೆ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಏನು ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ ಹಾಗೂ ಅಜಯ್ ಸಿಂಗ್ ಸೇರಿದಂತೆ ಇವರೆಲ್ಲರೂ 3 ಜನ 3 ದಿನಗಳ ಹಿಂದೆ ಅಷ್ಟೇ ಹೋಗಿ ಏನು ವರಿಷ್ಠರ ಭೇಟಿಗೆ ಕಾಯ್ತಿದ್ರು. ಈವರೆಗೂ ಕೂಡ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ವೇಣುಗೋಪಾಲ್ ಅವರನ್ನು ಸಹ ಇದುವರೆಗೂ ಭೇಟಿ ಮಾಡಿಲ್ಲ. ಕಾರಣಾಂತರಗಳಿಂದ ನಿನ್ನೆ ಅಷ್ಟೇ ಎಐಸಿಸಿ ಸಂಬಂಧಪಟ್ಟಂಗೆ ಏನು ತುರ್ತು ಸಭೆ ನಡೀತು. ಆ ನಿಟ್ಟಿನಲ್ಲಿ ಏನು ವರಿಷ್ಠರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಇಂದು ಬಹುಶಃ ಭೇಟಿ ಮಾಡಿ ತಮಗೆ
ಸಚಿವ ಸ್ಥಾನ ನೀಡಬೇಕು ಅಂತೇಳಿ ತಮ್ಮ ಏನು ಪಕ್ಷ ನಿಷ್ಠೆ ಸೇರಿದಂತೆ ತಮ್ಮ ಪರ್ಫಾರ್ಮೆನ್ಸ್ ನೋಡಿ ನಮಗೆ ಸಚಿವ ಸ್ಥಾನ ನೀಡಿ ಅಂತೇಳಿ ಈಗಾಗಲೇ ಮನವರಿಕೆ ಮಾಡುವಂಥ ಕಾರ್ಯಕ್ಕೂ ಸಹ ಮುಂದಾಗಿದ್ದಾರೆ. ಈಗ ಏನು ಉಳಿದಿರ್ತಕ್ಕಂಥ 20 ಸ್ಥಾನಗಳಲ್ಲಿ ಯಂಗ್ ಟೀಮ್ ಕಟ್ಟಬೇಕು ಅಂತೇಳಿ ಈಗ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಾಗಾಗಿ ಸುಮಾರು 10 ರಿಂದ 12 ಜನ ಯುವಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಯುವ ನಾಯಕರು ಸಾಕಷ್ಟು ಲಾಬಿ ನಡೆಸಿದರೆ, ಮತ್ತೊಂದೆಡೆ ಸಿದ್ದು ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಈಗಾಗಲೇ ಅವರನ್ನು ಏನು ಕೈ ಬಿಟ್ಟಿದ್ದಾರೆ. ಮಹದೇವಪ್ಪ ಸೇರಿದಂತೆ ಇತರೆ ಮಾಜಿ ಸಚಿವರುಗಳಿಗೂ ಸಹ ಸ್ಥಾನ ನೀಡಬೇಕು ಅಂತೇಳಿ ಸಾಕಷ್ಟು ಜನ ಲಾಬಿಯನ್ನು ನಡೆಸ್ತಿದ್ದಾರೆ. ಬಹುಶಃ ಏನು ಜಾತಿವಾರು ಜಿಲ್ಲಾವಾರು ನೋಡಿದ್ರೆ ಈಗಾಗಲೇ ಸಚಿವ ಸ್ಥಾನ ಪಡೆದಿರ್ತಕ್ಕಂಥ ಅವ್ರನ್ನ ಕೈ ಬಿಟ್ಟು, ಈಗಾಗಲೇ ಒಂದು ಬಾರಿ ಸಚಿವ ಸ್ಥಾನವನ್ನು ಪಡೆದಿರ್ತಕ್ಕಂಥವ್ರನ್ನ ಕೈ ಬಿಟ್ಟು ಹೊಸ ಮುಖಗಳಿಗೆ 2 ಬಾರಿ ಅಥವಾ ಮೊದಲನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ನೀಡಿದ್ರು. ಇದಕ್ಕೆ ಪುಷ್ಟಿ ಎಂಬಂತೆ ಏನು ಈಗ ರಿಜ್ವಾನ್ ಅರ್ಷದ್ ಸಹ ಈಗ ಭೇಟಿ ಮಾಡಿದ್ದು ಸಾಕಷ್ಟು ಕುತೂಹಲ ಸಹ ವ್ಯಕ್ತವಾಗ್ತಿದೆ. ರಮ್ಯಾ, ಓಕೆ, ನೋಡಿ, ಮತ್ತೊಂದು ಕಡೆ ಸಚಿವ ಸ್ಥಾನವನ್ನು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಮತ್ತು ಪ್ರಾದೇಶಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಯಾವುದಾದ್ರೂ ಹೊಸ ಫಾರ್ಮುಲಾವನ್ನು ರೆಡಿ ಮಾಡ್ಕೊಂಡಿದ್ದಾರಾ ಅಂತ ಹೇಳಿ. ಎಸ್ ರಮ್ಯಾ, ಇದೀಗ ಏನು ಜಾತಿವಾರು ಹಾಗೂ ಜಿಲ್ಲಾವಾರು ಸಮತೋಲನವಾಗಿ ಏನು ಸಚಿವ ಸ್ಥಾನ ಹಂಚಿಕೆ ಮಾಡಬೇಕಾಗಿರೋದು ಸಾಕಷ್ಟು ಸವಾಲಾಗಿದೆ. ಈ ಹಿಂದೆ ಕೂಡ ಸಿದ್ದು ಸಂಪುಟದಲ್ಲಿ ಕೂಡ ಜಾತಿವಾರು ಪ್ರಾದೇಶಿಕವಾರು ಸಾಕಷ್ಟು ಅಳೆದು ತೂಗಿ ಸಹ ಸಚಿವ ಸ್ಥಾನವನ್ನು ನೀಡಿದ್ರು. ಇದೀಗ ಏನು ಸಿದ್ದು ಹಾದಿಯಲ್ಲೇ ನಾನು ನಡಿಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಪಣ ತೊಟ್ಟಿರೋದ್ರಿಂದ ಬಹುತೇಕವಾಗಿ ಜಿಲ್ಲಾವಾರು ಜಾತಿವಾರು ಪ್ರಾಧಾನ್ಯದ ಜೊತೆಯಲ್ಲಿ ಏನು ಹೊಸ ಮುಖಗಳಿಗೆ ಯುವ ನಾಯಕರಿಗೂ ಸಹ ಮಣೆ ಹಾಕುವಂಥದ್ದು ದಟ್ಟವಾಗಿ ಕಾಣ್ತಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಂದೆ ಬರ್ತಕ್ಕಂಥ 2028ರ ಎಲೆಕ್ಷನ್ ವೇಳೆಗೆ ಏನು ವಯೋಮಿತಿ ಆಧಾರದ ಮೇಲೆ ಸಚಿವ ಸ್ಥಾನವನ್ನು ನೀಡಬೇಕು, ಆ ಆಧಾರದ ಮೇಲೆ ನೀವು ಒಂದು ಯಂಗ್ ಟೀಮನ್ನು ಕಟ್ಕೊಂಡು 2028ರ ಚುನಾವಣೆಗೆ ಸಿದ್ಧರಾಗಬೇಕು ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಏನು ಈಗಾಗಲೇ ಸಂದೇಶವನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನೋಡಬೇಕಾದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸಹ ತಮ್ಮ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಡೆಲ್ಲಿಗಿಟ್ಟಲ್ಲಿದ್ದಾರೆ. ಬಹುಶಃ ಇಂದು ಏನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ತಮ್ಮ ಆಪ್ತ ಶಾಸಕರ ಏನು ಪಟ್ಟಿ ಇದೆ ಅವ್ರನ್ನ ಸಚಿವ ಸ್ಥಾನಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಸಹ ತಮ್ಮ ಪಟ್ಟಿಯನ್ನು ನೀಡಬಹುದು. ಬಹುತೇಕವಾಗಿ ಜಾತಿವಾರು ಜಿಲ್ಲಾವಾರು ಸಹ ಪ್ರಾದೇಶಿಕವಾರು ಸಹ ಸಮತೋಲನ ಇರೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಯಂಗ್ ಟೀಮ್ ಅನ್ನು ಕಟ್ಟಲಿದ್ದಾರೆ ಅನ್ನೋದು ದಟ್ಟವಾಗ್ತಿದೆ. ರಮ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ.